ನಮಸ್ತೆ ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸೇಲ್ಸ್ ಆ್ಯಂಡ್ ಕಲೆಕ್ಷನ್ ರಿಜಿಸ್ಟರ್ನ ಯಾವ ರೀತಿ ಮೇಂಟೈನ್ ಮಾಡೋದು, ಫಾರ್ಮ್ಯಾಟ್ನ ಯಾವ ರೀತಿ ಎಂಟರ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾನು ಎಕ್ಸೆಲ್ ಶೀಟ್ನ ಓಪನ್ ಮಾಡಿಕೊಂಡು ಕಂಟ್ರೋಲ್ ಎ ಕೊಟ್ಟು ಆಲ್ ಸೆಲೆಕ್ಟ್ ಮಾಡಿ ಆಲ್ಟ್ ಎಚ್ ಎಂಟರ್ ಅಂತ ಹಾಕ್ತಿದ್ದೀನಿ. ಆಲ್ಟ್ ಎಚ್ ಎಂಟರ್ ಹಾಕ್ದಾಗ ಏನಾಗುತ್ತೆ ಅಂದರೆ ಈ ರೀತಿ ಫುಲ್ ಬ್ಲ್ಯಾಂಕ್ ಶೀಟ್ ಬರುತ್ತೆ. ಬ್ಲ್ಯಾಂಕ್ ಶೀಟ್ ಬಂದರೆ ನಮಗೆ ಫಾರ್ಮ್ಯಾಟು ನೀಟಾಗಿ ಕಾಣುತ್ತೆ. ಇದರಲ್ಲಿ ಸೇಲ್ಸ್ ಆ್ಯಂಡ್ ಕಲೆಕ್ಷನ್ ಫಾರ್ಮ್ಯಾಟ್ನ ಈಗ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಡೇಟ್ ಬೇಕು, ಆಮೇಲೆ ಡೇ ಬೇಕು. ಈಗ ಡೇಟ್ನ ನಾನು ಹಾಕುತ್ತಾ ಇದ್ದೀನಿ 1/2/2026. 1/2/2026 ಯಾವತ್ತು ಬರುತ್ತೆ ಅಂದರೆ ಅದಕ್ಕೆ ಒಂದು ಫಾರ್ಮುಲಾ ಇದೆ. TEXT ಟೆಕ್ಸ್ಟ್ ಓಪನ್ ಬ್ರಾಕೆಟ್, ನೀವು ಡೇಟ್ ಹಾಕಿರ್ತೀರಲ್ಲ ಆ ಡೇಟ್ಗೆ ಹೋಗಬೇಕು. ಆ ಸೆಲ್ಗೆ ಹೋಗಿ D5 ಅಂದರೆ ಡೇಟ್ ಹಾಕಿರೋ ಸೆಲ್ಲು, ಕಾಮ, ಡಬಲ್ ಇನ್ವರ್ಟೆಡ್ ಕಾಮ, D ಡಬಲ್ ಇನ್ವರ್ಟೆಡ್ ಕಾಮ, ಕ್ಲೋಸ್ ಬ್ರಾಕೆಟ್, ಎಂಟರ್ ಮಾಡಿ. ಈಗ 1/2/2026 ಅನ್ನೋದು ಸಂಡೇ ಬಂದಿದೆ. ನಮಗೆ ನೆಕ್ಸ್ಟ್ ಡೇಟ್ ಬೇಕಾದರೆ ನಿಮಗೆ 1/2/2020 ಹಾಕಿರ್ತೀರಲ್ಲ ಅದ್ರ ಪಕ್ಕದ ಸೆಲ್ಲಲ್ಲಿ ಹೋಗಿ ಈಕ್ವಲ್ ಹಾಕಿ ಮತ್ತು ಆ ಸೆಲ್ಲಿಗೆ ಬಂದು +1 ಅಂತ ಹಾಕಿ. D5 ಅನ್ನೋದು 1/2/2020 ಇರೋ ಡೇಟು, ಸೆಲ್ ರೆಫರೆನ್ಸ್ ನಂಬರು +1. ಈಗ 2/2/2026 ಬಂದಿದೆ. ಈಗ ಸಂಡೇ ಅಂತ ಇದೆಯಲ್ಲ, ಇದರಲ್ಲಿ ಫಾರ್ಮುಲಾ ಇದೆ ಟೆಕ್ಸ್ಟ್ ಅಂತ ಹಾಕಿದ್ದು, ಅದನ್ನೇ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿ ಪಕ್ಕಕ್ಕೆ. ಈಗ 2ನೇ ತಾರೀಕಿತ್ತಲ್ಲ ಅದು ಮತ್ತು ಮಂಡೇ ಅಂತ ಇರೋದು, ಈ ಎರಡನ್ನು ಕಾಪಿ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಶಿಫ್ಟ್ ಇಟ್ಕೊಂಡು ಆರೋ ಮಾರ್ಕಲ್ಲಿ ನಿಮಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಕಾಪಿ ಪೇಸ್ಟ್ ಮಾಡಿ. ಕಾಪಿ ಪೇಸ್ಟ್ ಆದಮೇಲೆ ನೀವೇನು ಮಾಡಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆಲ್ಟ್ ಎಚ್ ಬಿ ಎ ಹಾಕಿದರೆ ಆಲ್ ಬಾರ್ಡರ್ ಬರುತ್ತೆ. ಬಾರ್ಡರ್ನ ಹಾಕೋದಕ್ಕೆ ಆಲ್ಟ್ ಎಚ್ ಬಿ ಎ ಶಾರ್ಟ್ಕಟ್ನ ನಾವು ಯೂಸ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಡೇಟು ಮತ್ತು ಡೇ ಇದೆಯಲ್ಲ ಅದನ್ನು ನಾನು ಸ್ವಲ್ಪ ದೊಡ್ಡದು ಮಾಡ್ಕೋತಿದ್ದೀನಿ, ಯಾಕೆಂದರೆ ಸೇಲ್ಸು ಮತ್ತು ಕಲೆಕ್ಷನ್ ಕ್ಯಾಟಗರಿನಲ್ಲಿ ಎಂಟರ್ ಮಾಡಬೇಕು. ಈಗ ಇದಕ್ಕೆ ನೀವು ಕಲರ್ ಬೇಕಿದ್ರೆ ಹಾಕೋಬೋದು. ಸೆಲೆಕ್ಟ್ ಮಾಡ್ಕೊಳ್ಳಿ, ಆಲ್ಟ್ ಎಚ್ ಹಾಕ್ಬಿಟ್ಟು ಆರೋ ಮಾರ್ಕಲ್ಲಿ ನಿಮಗೆ ಯಾವ ಕಲರ್ ಬೇಕು ಅಲ್ಲಿಗೆ ಮೂವ್ ಮಾಡಿಬಿಟ್ಟು ಎಂಟರ್ ಕೊಡಿ. ಈಗ ಇಲ್ಲಿ ಸೇಲ್ಸ್ ಕ್ಯಾಟಗರಿನಲ್ಲಿ ಯಾವುದಾದ್ರು ಬರುತ್ತೆ. ನಾನು ಹೋಟೆಲ್ ಡಿಪಾರ್ಟ್ಮೆಂಟ್ನ ತೊಗೊಂಡಿದ್ದೀನಿ. ಮೇನ್ ಯಾವ್ದು ಬರುತ್ತೆ ಅಂದರೆ ಫುಡ್ಡು, ಸಾಫ್ಟ್ ಡ್ರಿಂಕ್ಸು, ಲಿಕ್ಕರು, ನೆಕ್ಸ್ಟ್ ಸ್ಮೋಕ್ಸು, ಅದರ್ಸ್ ಅಂತ ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿರಿ. ಎಕ್ಸ್ಟ್ರಾ ಏನಾದರೂ ಸೇಲ್ಸ್ ಏನಾದರೂ ಆ್ಯಡ್ ಮಾಡೋದಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಟೋಟಲ್ಲು ಫುಡ್ಡು, ಸಾಫ್ಟ್ ಡ್ರಿಂಕ್ಸು, ಲಿಕ್ಕರು, ಸ್ಮೋಕ್ಸು, ಅದರ್ಸು ಏನಿರುತ್ತೆ ಇಷ್ಟದು ಟೋಟಲ್ಲು. ನೆಕ್ಸ್ಟು ಕಲೆಕ್ಷನ್ಸು, ಸೇಲ್ಸ್ ಕ್ಯಾಟಗರಿ ಆಯಿತು. ನೆಕ್ಸ್ಟು ಕಲೆಕ್ಷನ್ಸ್ ಹಾಕೊಳ್ಳೋಣ. ಈಗ ಇದಕ್ಕೆ ಒಂದು ಬಾರ್ಡ್ರ್ ಹಾಕ್ಬಿಡೋಣ. ಫಸ್ಟು ಸೇಲ್ಸಿಂದ ಟೋಟಲ್ವರೆಗೂ ನಾವೇನು ಹಾಕ್ಕೊಂಡಿದ್ವಿ ಅಷ್ಟಕ್ಕೂ ಆಲ್ಟ್ ಎಚ್ ಬಿ ಎ ಬಾರ್ಡರ್ ಆಯಿತು. ನೆಕ್ಸ್ಟ್ ಟೋಟಲ್ಗೆ ನಾವು ಒಂದು ಕಲರ್ ಹಾಕ್ಕೊಳ್ಳೋಣ, ಫಾರ್ಮೆಟು ನೀಟಾಗಿ ಕಾಣುತ್ತೆ. ನೆಕ್ಸ್ಟ್ ಕಲೆಕ್ಷನ್ನು ಯಾವ್ಯಾವ ರೀತಿ ಆಗುತ್ತೆ ಅಂದರೆ ಒಂದು ಕ್ಯಾಶ್ ಕಲೆಕ್ಷನ್ ಆಗುತ್ತೆ. ನಾವು ಸೇಲ್ಸ್ ಮಾಡಿರ್ತೀವಲ್ಲ ಅದ್ರದ್ದು ಕಲೆಕ್ಷನ್ ಯಾವ್ಯಾವ ರೀತಿ ಆಯಿತು ಅಂದರೆ ಕ್ಯಾಶು, ಚೆಕ್ಕು, ಬ್ಯಾಂಕ್ ಟ್ರಾನ್ಸ್ಫರು,
ಯು ಪಿ ಐನಲ್ಲಿ ಏನೇನು ಬರುತ್ತೆ ಅಂದರೆ ಇನ್ಸ್ಟೆಂಟ್ ಮೊಬೈಲಿಂದ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅದೆಲ್ಲ ಯು ಪಿ ಐ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮು ಇದೆಲ್ಲ ಯು ಪಿ ಐನಲ್ಲಿ ಬರುತ್ತೆ. ಬ್ಯಾಂಕ್ ಟ್ರಾನ್ಸ್ಫರಲ್ಲಿ ಏನೇನು ಬರುತ್ತೆ ಅಂದರೆ IMPS, RTGS, NEFT ಇದೆಲ್ಲ ಬ್ಯಾಂಕ್ ಟ್ರಾನ್ಸ್ಫರಲ್ಲಿ ಬರುತ್ತೆ. ನೆಕ್ಸ್ಟ್ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಯಾವ್ದು ಬರುತ್ತೆ ಅದರ್ಸಲ್ಲಿ ಯಾರು ಪಾರ್ಟಿ ಇದ್ದರೆ ಪಾರ್ಟಿಗೆ ನಾವು ಪೆಂಡಿಂಗಲ್ಲಿ ಹಾಕ್ಬೇಕಾಗತ್ತೆ. ಪೆಂಡಿಂಗ್ ಅಂತ ಒಂದು ಹಾಕೊಳ್ಳೋಣ. ಟೋಟಲ್ ನೀವು ಪೆಂಡಿಂಗ್ ಏನು ಹಾಕಿರ್ತೀರ ಅದರಲ್ಲಿ ಕಾಮೆಂಟ್ನ ಇನ್ಸರ್ಟ್ ಮಾಡಿಬಿಟ್ಟು ಯಾರ ಹತ್ರ ಪೆಂಡಿಂಗ್ ಇದೆ ಅಂತ ನನ್ನ ಹಾಕಬೇಕಾಗತ್ತೆ. ನೆಕ್ಸ್ಟ್ ಟೋಟಲ್ಲು ಇದಾದಮೇಲೆ ಇದಕ್ಕೂ ನಾನು ಬಾರ್ಡರ್ನ ಹಾಕ್ಕೊಡ್ತೀನಿ. Alt+H+B+A ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳಿ. Alt+H+B+A ಅಂತ ಹಾಕಿ ನೆಕ್ಸ್ಟ್ ಟೋಟಲ್ಗೂ ಒಂದು ಕಲರ್ನ ಹಾಕೊಳ್ಳೋಣ. ಫಾರ್ಮೆಟು ನೀಟಾಗಿ ಕಾಣುತ್ತೆ, ಪ್ರೆಸೆಂಟೇಷನ್ ನೀಟಾಗಿರುತ್ತೆ. ಈಗ ಡಿಫ್ರೆನ್ಸು ಕಲೆಕ್ಷನ್ನು ಮತ್ತು ಸೇಲ್ಸು ಎರಡೂ ಒಂದೇ ಅಮೌಂಟ್ ಇರಬೇಕು. ಅದೇನಾದರೂ ಡಿಫ್ರೆನ್ಸ್ ಬಂದರೆ ಏನಕ್ಕೆ ಡಿಫ್ರೆನ್ಸ್ ಬಂದಿದೆ ಅಂತ ಗೊತ್ತಾಗಬೇಕು. ಅದಕ್ಕೆ ಐಡೆಂಟಿಫೈ ಮಾಡೋದಕ್ಕೆ ನಾವು ಫಸ್ಟು ಡಿಫ್ರೆನ್ಸ್ನ ಇಲ್ಲಿ ಅದಕ್ಕೆ ಒಂದು ಸಪ್ರೇಟ್ ಕಾಲಮ್ನ ಹಾಕೊಳ್ಳೋಣ. ಒಂದು ರೋ ಡಿಫ್ರೆನ್ಸ್ ವ್ಯಾಲ್ಯೂ ಇಟ್ಕೊಂಡು ಬಾರ್ಡರ್ ಹಾಕ್ತಿದ್ದೀನಿ. Alt+H+B+A ಮತ್ತು ಕಲರ್ Alt+H+H ಹಾಕ್ಬಿಟ್ಟು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಲ್ಸ್ ಇದು ಕನ್ಫ್ಯೂಸ್ ಆಗುತ್ತೆ, ಇದು ತೆಗೆದುಬಿಡೋಣ. ಈ ಕಾಲಮ್ ಏನಿದೆ, ಈ ರೋ ಏನಿದೆ ಇದರಲ್ಲಿ ಬಾರ್ಡರ್ನ ತೆಗೆದುಬಿಡೋಣ. ಸೇಲ್ಸಲ್ಲಿರೋದು ರೋನಲ್ಲಿ Alt+H+BN ಬಾರ್ಡರ್ ಎಲ್ಲ ಹೋಗುತ್ತೆ. Alt+H+BS ಮಾಡಿದರೆ ಔಟ್ಸೈಡ್ ಬಾರ್ಡರ್ ಮಾತ್ರ ಬರುತ್ತೆ. ಇದನ್ನು ಅಷ್ಟೇ Alt+H+BN, Alt+H+BS. ಇದೊಂದು ರೋನ ಡಿಲೀಟ್ ಮಾಡೋಣ. Alt+H+DD ಡಿಲೀಟ್ ಮಾಡೋದಕ್ಕೆ. ಈಗ ನೀಟಾಗಿ ಕಾಣ್ತಿದೆ. ಫುಡ್ಡು 5000 ಸೇಲ್ ಆಗಿದೆ. ಸಾಫ್ಟ್ ಡ್ರಿಂಕ್ಸ್ ಸುಮ್ಮನೆ ನಾನು ಎಕ್ಸಾಂಪಲ್ಗೆ ಹಾಕ್ತಿದ್ದೀನಿ 1500. ಲಿಕ್ಕರು ಒಂದು 15000. ಸ್ಮೋಕ್ಸು 2000. ಅದರ್ಸು ಒಂದು 500. ಇದಕ್ಕೆ ಟೋಟಲ್ಗೆ ನಾವು ಫಾರ್ಮುಲಾ ಹಾಕೊಳ್ಳೋಣ. Alt = ಹಾಕಿದರೆ ಸಮ್ ಫಾರ್ಮುಲಾ ಅದೇ ತಗೊಳುತ್ತೆ. ಇಲ್ಲ ನೀವು ಮ್ಯಾನ್ಯಲಾಗಿ ಸಮ್ ಫಾರ್ಮುಲಾನ ಹಾಕ್ಬೋದು. ಫುಡ್ಡಿಂದ ಅದರ್ಸ್ವರೆಗೂ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಕೊಡಿ. ಇದನ್ನು Ctrl+C ಮಾಡಿಕೊಂಡು ಕೊನೆವರೆಗೂ ಕಾಪಿ ಪೇಸ್ಟ್ ಮಾಡಿ. ಅದಾದಮೇಲೆ ಕ್ಯಾಶು. ಈಗ ಸೇಲ್ಸ್ ಆಯಿತು. ಸೇಮ್ ಅದನ್ನೇ ನಮಗೆ ಕಲೆಕ್ಷನಲ್ಲೂ ಬರಬೇಕು. ಈಗ ಏನು 24000 ಇದೆ ಅದು ನಮಗೆ ಕಲೆಕ್ಷನಲ್ಲಿ ಮ್ಯಾಚ್ ಆಗಬೇಕು. ಇದರಲ್ಲಿ ಏನಾದ್ರು ಕಮ್ಮಿ ಇದ್ದರೆ ನಮಗೆ ಡಿಫ್ರೆನ್ಸಲ್ಲಿ ವ್ಯಾಲ್ಯೂನ ತೋರಿಸ್ಬೇಕು. ಅದು ಸೇಮ್ ಇಲ್ಲೂ ಅಷ್ಟೇ. ಕ್ಯಾಶಿಂದ ಪೆಂಡಿಂಗ್ವರೆಗೂ ಸಮ್ ಫಾರ್ಮುಲಾ ಹಾಕ್ಕೊಳ್ಳಿ. ಇದನ್ನು ಕೊನೆವರೆಗೂ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು ಅಂದರೆ = ಟೋಟಲ್ ಸೇಲ್ಸು ಮೈನಸ್ ಟೋಟಲ್ ಕಲೆಕ್ಷನ್ನು. ಈಗ ನೋಡಿ 24000 ಡಿಫ್ರೆನ್ಸ್ ವ್ಯಾಲ್ಯೂ ಇದೆ. ಏನಕ್ಕೆ ಅಂದರೆ ಇಲ್ಲಿ ಸೇಲ್ಸ್ ಅಮೌಂಟ್ನ ನಾವು ಮಾತ್ರ ಎಂಟ್ರಿ ಮಾಡಿದ್ದೀವಿ 24000. ಅದೇ ಕಲೆಕ್ಷನಲ್ಲಿ ನಾವಿನ್ನೂ ಅಮೌಂಟ್ನ ಎಂಟ್ರಿ ಮಾಡಿಲ್ಲ. ನಾವು ಕಲೆಕ್ಷನಲ್ಲಿ ಅಮೌಂಟ್ ಎಂಟ್ರಿ ಮಾಡಿದಾಗ ಇದು 0 ಆಗಬೇಕು.
ಅದು 0 ಆಗಿಲ್ಲ ಅಂದರೆ ಅಲ್ಲಿ ಡಿಫ್ರೆನ್ಸ್ ಇದೆ ಅಂತೇಳಿ. ಇನ್ನು ಅಷ್ಟು ಅಮೌಂಟು ನಮಗೆ ಕಲೆಕ್ಷನ್ ಆಗಿಲ್ಲ, ನಮಗಿನ್ನೂ ಅಷ್ಟು ಅಮೌಂಟು ಬಂದಿಲ್ಲ, ಎಲ್ಲ ಡಿಫ್ರೆನ್ಸ್ ಇದೆ ಅಂತೇಳಿ. ಕ್ಯಾಶಲ್ಲಿ 3000 ಬಂದಿದೆ, ಚೆಕ್ ಯಾವುದು ಬಂದಿಲ್ಲ, ಬ್ಯಾಂಕ್ ಟ್ರಾನ್ಸ್ಫರ್ ಯಾವುದೂ ಇಲ್ಲ. UPI ಪೇಮೆಂಟು UPI ಪೇಮೆಂಟ್ ಅಂದರೆ ಇನ್ಸ್ಟೆಂಟು ಮೊಬೈಲಿಂದ ಟ್ರಾನ್ಸ್ಫರ್ ಆಗುತ್ತಲ್ಲ ಅದು 15,600. ನೆಕ್ಸ್ಟು ಡೆಬಿಟ್ ಕಾರ್ಡು 2,500, ಕ್ರೆಡಿಟ್ ಕಾರ್ಡು 1,000. ಈಗ 22,100 ಟೋಟಲ್ ಕಲೆಕ್ಷನ್ ಆಗಿದೆ. ಇನ್ನು 1,900 ವೇರಿಯನ್ಸ್ ಇದೆ, ಡಿಫ್ರೆನ್ಸ್ ಇದೆ. ಪೆಂಡಿಂಗಲ್ಲಿ 1,900 ನಾನು ಸುಮ್ಮನೆ ಹಾಕಿದ್ದು. ನೀವು ಡಿಫ್ರೆನ್ಸ್ ಬಂದರೆ ಏನಕ್ಕೆ ಬಂದಿದೆ ಅಂತೇಳಿ ನೋಡಬೇಕು. ಪೆಂಡಿಂಗಲ್ಲಿದ್ದರೆ ಅದನ್ನು ಯಾರು ಕೊಡಬೇಕಾಗಿರುತ್ತೆ ಪಾರ್ಟಿ, ಅದನ್ನು ನೀವು ಕಮೆಂಟ್ನ ಇನ್ಸರ್ಟ್ ಮಾಡಿಬಿಟ್ಟು ಕಮೆಂಟಲ್ಲಿ ಹಾಕಬೇಕಾಗತ್ತೆ. ಅದರ್ಸಲ್ಲಿ 1,900 ಆಗಿ ಪೆಂಡಿಂಗಲ್ಲಿ ಡಿಲೀಟ್ ಮಾಡಿದ್ದೀನಿ. ಈಗ ಅದರ್ಸಲ್ಲಿ ಅಂದರೆ ನಿಮಗೆ ಈಗ ಅದರ್ಸಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, ಈಗ ಅವರು ಕ್ಯಾಶಿಯರ್ ಅಕೌಂಟ್ಗೆ ಒಂದೊಂದ್ಸಲ ಟ್ರಾನ್ಸ್ಫರ್ ಆಗಿಲ್ಲ ಅಂಥೇಳಿ, QR ಕೋಡ್ ವರ್ಕ್ ಆಗ್ತಿಲ್ಲ ಅಂಥೇಳಿ ಬೇರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಅಥವಾ ಓನರ್ದು ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅಂಥ ಟೈಮಲ್ಲಿ ಅದರ್ಸ್ ಅಂತ ಹಾಕಿ ಕಮೆಂಟಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಕಮೆಂಟ್ನ ಅದರಲ್ಲಿ ನರೇಷನ್ ಫುಲ್ ಹಾಕಬೇಕು, ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಯಾರ ಹತ್ರ ಇದೆ ಆ ಅಮೌಂಟ್ ಅಂತೇಳಿ. ನೆಕ್ಸ್ಟ್ ಡೇ ಈಗ 2ನೇ ತಾರೀಕು ನೋಡೋಣ. 1ನೇ ತಾರೀಕಿಂದು ಆಗಿದೆ. ಇದೇ ರೀತಿ ನೀವು ಡೇ ಬೈ ಡೇ ಅವತ್ತಿನ ಸೇಲ್ಸ್ ಮತ್ತು ಕಲೆಕ್ಷನ್ನ ನೀವು ಎಂಟರ್ ಮಾಡ್ಕೊಂಡು ಹೋಗ್ಬೋದು. $8,000, $2,000, $18,000, $2,500 ಸ್ಮಾಕ್ಸು, ಟೋಟಲ್ $30,500 ಆಗಿದೆ. ಈಗ ನಮಗೆ $30,500 ಕಲೆಕ್ಷನಲ್ಲಿ ಇರಬೇಕು. $15,000 ಕ್ಯಾಶಲ್ಲಿ ಬಂದಿದೆ, ಚೆಕ್ಕಲ್ಲಿ 5,000 ಬಂದಿದೆ, ಬ್ಯಾಂಕ್ ಟ್ರಾನ್ಸ್ಫರು 10,000, UPIನಲ್ಲಿ 500. ಸೊ ಈಗ ನಮಗೆ ಡಿಫ್ರೆನ್ಸ್ ವ್ಯಾಲ್ಯೂ ಏನೂ ಇಲ್ಲ, 30,500 ಇದೆ. ಇದಾದಮೇಲೆ ಇದನ್ನ ರೀಕನ್ಸಿಲೇಷನ್ನು ಮಾಡಬೇಕಾಗತ್ತೆ. ಬ್ಯಾಂಕಿಗೆ ಬಂದಿದೆಯಾ ಇಲ್ವಾ ಅದನ್ನು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ಮತ್ತೆ ಇನ್ನೊಂದು ಮಾಡಬೇಕಾಗುತ್ತೆ. UPI ಪೇಮೆಂಟು ಆ ಅಮೌಂಟು ಅಷ್ಟು ರಿಸೀವ್ ಆಗಿದೆಯಾ. ಈಗ ನಾವು UPI ಪೇಮೆಂಟಲ್ಲಿ ಮೊದಲನೇ ದಿನ 15,600 ಹಾಕ್ಕೊಂಡಿದ್ದೀವಿ, ಅದು ಬ್ಯಾಂಕಿಗೆ ಬಂದಿದೆಯಾ, ರಿಸೀವ್ ಆಗಿದೆ ಇಲ್ವಾ ಅಂತ ನಾವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಅದನ್ನು ಎಂಟರ್ ಮಾಡಬೇಕಾಗತ್ತೆ. ನಿಮಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ನೀವು ಸೇಮ್ ಇದನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ಹೋಗಿ ಇದನ್ನು ಫ್ರೀಸ್ ಮಾಡ್ಕೊಂಬಿಡಿ. ಫ್ರೀಸ್ ಮಾಡ್ಕೊಂಬಿಟ್ರೆ ನಿಮಗೆ ಹೆಡ್ಡಿಂಗ್ ಹಂಗೆ ಇರುತ್ತೆ. ಕಾಲಮ್ನ ಫ್ರೀಸ್ ಮಾಡ್ಕೊಳ್ಳಿ. ಫಸ್ಟ್ ಕಾಲಮ್ ಏನಿರುತ್ತೆ ALT+W+F. ಈಗ ಫ್ರೀಸ್ ಕಾಲಮ್ ALT+W+F ಆದಮೇಲೆ C ಹಾಕಿ, ಕಾಲಮ್ ಮಾತ್ರ ಫ್ರೀಸ್ ಆಗುತ್ತೆ. ಫಸ್ಟ್ ಕಾಲಮ್ ನೋಡಿ, ಹೆಡ್ಡಿಂಗ್ ಹಂಗೆ ಇರುತ್ತೆ, ಇದು ಮಾತ್ರ ಹಿಂಗೆ ಒಳಗಡೆ ಹೋಗ್ತಾ ಇರುತ್ತೆ ನಾವು ಎಂಟ್ರಿ ಮಾಡಿದ್ದು. ಇದನ್ನು ನೀವು ಕಾಪಿ ಪೇಸ್ಟ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ನೀವು ಎಂಟ್ರಿನ ಮಾಡ್ಕೊಂಡು ಹೋಗ್ಬೋದು. 1 ಇಯರ್ವರೆಗೂ ಬೇಕಿದ್ರೆ ನೀವು ಒಂದೇ ಫಾರ್ಮೆಟ್ನ ಕಾಪಿ ಪೇಸ್ಟ್ ಮಾಡಿಕೊಂಡು ಎಂಟ್ರಿನ ಮಾಡಿಕೊಂಡು ಹೋಗ್ಬೋದು. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೋತೀನಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಯ್ಸಳ ಟೆಕ್ ಕನ್ನಡ.